ಅದಕ್ಕೆ ತಕ್ಕಂತೆ ಅವನು ಪೌಷ್ಟಿಕ ಆಹಾರವನ್ನು ಸೇವಿಸಿದ, ವ್ಯಾಯಾಮ ಮಾಡಿದ, ಅವನ ಶರೀರ ಬಲಿಷ್ಠ ಆಯಿತು, ಒಳ್ಳೆಯ ಗ್ರಂಥಗಳನ್ನು ಓದಿದ, ಸಚ್ಚಿಂತನೆಗಳನ್ನು ಆಲೋಚಿಸಿದ, ಅವನ ಮನಸ್ಸು ಬುದ್ಧಿ ಬಲಿಷ್ಠ ಆಯಿತು. ಕೆಲವೇ ತಿಂಗಳಲ್ಲಿ ಅವನು 25 ವರ್ಷದ ಒಬ್ಬ ಬಲಿಷ್ಠ, ಜವಾಬ್ದಾರಿಯಿಂದ ಕೂಡಿದ ರೆಸ್ಪಾನ್ಸಿಬಲ್ ಯುವಕನಾಗಿ ನಿರ್ಮಾಣಗೊಂಡ. ಹೇಗೆ ಹೋಗ್ತಾನೆ ಆ ಸ್ಟ್ಯಾಚ್ಯೂವನ್ನು ಮತ್ತೆ ಮತ್ತೆ ನೋಡಿದ್ದರಿಂದ ಇಷ್ಟೆಲ್ಲ ಪರಿವರ್ತನೆ ಆಯಿತು. ಅದಕ್ಕೆ ನಾವು ಗ್ರೇಟ್ ಪರ್ಸನ್ಸ್, ಧನ್ವಂತರಿ ಸ್ವಾಮಿ, ಬುದ್ಧ, ಬಸವಣ್ಣ, ಅಲ್ಲಮ ಪ್ರಭು, ಸ್ವಾಮಿ ವಿವೇಕಾನಂದರು, ಇವರ ದೊಡ್ಡ ದೊಡ್ಡ ಸ್ಟ್ಯಾಚು ಅಥವಾ ಫೋಟೋ ಇವನ್ನು ನಾವು ನಮ್ಮ ಕಣ್ಮುಂದೆ ಇಟ್ಕೊಳ್ಬೇಕು, ಮತ್ತೆ ಮತ್ತೆ ನೋಡಬೇಕು. ಹಾಗೆ